ಸಾಕ್ಷಾತ್ ಪರಶಿವನ ಅವತಾರಿ, ಅದ್ವೈತ ಸಾಮ್ರಾಟ, ಸರ್ವ ಜೀವ ದಯಾಮಯಿ, ಪ್ರಾತಸ್ಮರಣೀಯ ಸದ್ಗುರು ಸಿದ್ಧಾರೂಢರ ಹಾಗೂ ಮೌನಯೋಗಿ ಸ್ಥಿತಪ್ರಜ್ಞರ ಸದ್ಗುರು ಗುರುನಾಥರೂಢರ ಶ್ರೀಚರಣಗಳಲ್ಲಿ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಇಂದು ಶ್ರಾವಣ ಮಾಸ, ಈಗ 96ನೇ ಸಿದ್ಧಾರೂಢರ 96ನೇ ಪುಣ್ಯಾರಾಧನೆಯ ಅಂಗವಾಗಿ ಈ ತೆಪ್ಪದ ತೇರು ಅಂದರೆ ಜಲರಥೋತ್ಸವ ಅಂತಲೂ ಕರಿತೀವಿ. ಇವತ್ತು ಆ ತೆಪ್ಪದ ತೇರು ಜರುಗಿತು. ಸಿದ್ಧಾರೂಢರ ಈ ಹುಬ್ಬಳ್ಳಿಯ ಸಿದ್ಧಾರೂಢ ಮಠದ ವಿಶೇಷ ಏನಂತಂದ್ರೆ, ಇಲ್ಲಿ 24 ತಾಸು ತಮಗೆ ದಾಸೋಹ ಮತ್ತು ಅಹೋರಾತ್ರಿ ಓಂ ನಮಃ ಶಿವಾಯ್ ಅನ್ನುವಂಥ ಪಂಚಾಕ್ಷರಿ ಮಂತ್ರ ಜಪ ಸತತವಾಗಿ ಅವಿರತವಾಗಿ ನಡೀತಾ ಇರ್ತದೆ. ಈ ಹುಬ್ಬಳ್ಳಿಯ ಸಿದ್ಧಾರೂಢ ಮಠದ ಇನ್ನೊಂದು ವಿಶೇಷತೆ ಅಂದರೆ, ಭಕ್ತರಿಗಾಗಿ ಭಕ್ತರಿಗೋಸ್ಕರ ಇರುವ ಮಠವೇ ಸಿದ್ಧಾರೂಢ ಮಠ. ಅಂದ್ರೆ ಇಲ್ಲಿ ಭಕ್ತರೇ ತಗೊಂಡ್ಬರ್ತಾರೆ. ಈ ಭಕ್ತರೇ ಎಲ್ಲ ತಮ್ಮ ತನುಮನ ಧನದಿಂದ ಇಲ್ಲಿ ತಾವು ಬೆಳೆದ ಬೆಳೆಗಳನ್ನು, ಹಣ್ಣು ಹಂಪಲುಗಳನ್ನು, ತರಕಾರಿಗಳನ್ನು, ದವಸ ಧಾನ್ಯಗಳನ್ನು ತಂದು ಇಲ್ಲಿ ಉಗ್ರಾಣದಲ್ಲಿ ಶೇಖರಿಸ್ತಾರೆ. ಎಲ್ಲ 4 ರಾಜ್ಯಗಳಿಂದ ಬರ್ತಾರೆ. ಅಂದ್ರೆ ಕರ್ನಾಟಕದ ವಿವಿಧ ಹಳ್ಳಿ, ಮಹಾರಾಷ್ಟ್ರ, ಆಂಧ್ರ ಪ್ರದೇಶ, ಗೋವಾದಿಂದ ಬರ್ತಾರೆ. ಮತ್ತು ಟ್ರಸ್ಟ್ ಕಮಿಟಿ ಆದ ನಾವು, ನಮ್ಮ ಚೇರ್ಮನ್ನರಾಗಲಿ, ನಾವು 17 ಮಂದಿ ಟ್ರಸ್ಟಿಗಳು ಕೂಡ ಸ್ವಚ್ಛತೆಗೆ ಮತ್ತು ಸುರಕ್ಷತೆಗೆ ಹೆಚ್ಚಿನ ಆದ್ಯತೆ ನೀಡಿದ್ದೇವೆ. ನೀವು ನೋಡ್ಬೋದು, ಇಲ್ಲಿ ಟಾಯ್ಲೆಟ್ಸ್ ಎಲ್ಲ ಇದ್ದಾವೆ, ಪೇ ಟಾಯ್ಲೆಟ್ಸ್ ಇದೆ, ಪಾರ್ಕಿಂಗ್ ವ್ಯವಸ್ಥೆ ಇದೆ. ಈ ಹೋದ ಸಲಕ್ಕಿಂತ ಈ ಸಲ ಹೆಚ್ಚಿದೆ. ನಾವು ಅಂದಾಜು 1.5 ಲಕ್ಷ ಎಕ್ಸ್ಪೆಕ್ಟೇಷನ್ ಮಾಡಿದ್ವಿ, ಆದರೆ ಈ ಸಲ 2 ಲಕ್ಷಕ್ಕಿಂತ ಹೆಚ್ಚು ಜನರು ಬಂದು ಇಲ್ಲಿ ದಾಸೋಹ ಮಾಡಿ ತಮ್ಮ ಅಜ್ಜನ ದರ್ಶನ ಮಾಡಿ ತಮ್ಮ ಇಷ್ಟಾರ್ಥಗಳನ್ನು ಈಡೇರಿಸಿಕೊಂಡಿದ್ದಾರೆ. ಹೌದ್ರಿ, ಮೊದ್ಲಿಂದ ಅಜ್ಜಾರ ಕಾಲದಿಂದ ನಡೀಲಿಕ್ಕತ್ತಿದ್ದ ಇಲ್ಲಿ. ಆಮೇಲೆ ಇಲ್ಲಿಂದ ಇನ್ನೊಂದು ವಿಶೇಷ ಇದ್ದಂದ್ರೆ, ಇಲ್ಲಿ ಇಷ್ಟೊಂದು 1.5-2 ಲಕ್ಷದಷ್ಟು ಭಕ್ತರ ಸಂಖ್ಯೆ ಹೆಚ್ಚಾದ್ರೂ ಕೂಡ, ದಿನದಿಂದ ದಿನಕ್ಕೆ ಭಕ್ತರ ಸಂಖ್ಯೆ ಹೆಚ್ಚಾದ್ರೂ ಕೂಡ ಎಲ್ಲಿಯೂ ಕೂಡ ಏನೂ ಸಮಸ್ಯೆ ಆದಂತ ಯಾವುದೇ ಉದಾಹರಣೆ, ಯಾವುದೇ ದುರ್ಘಟನೆ ನಡೆದಿಲ್ಲ. ಅದೇ ಆ ಸಿದ್ಧಾರೂಢನ ಒಂದು ವಿಶೇಷ ಒಂದು ಅನುಗ್ರಹ ಅಂತ ಹೇಳ್ಬೇಕು. ಓಂ ನಮಃ ಶಿವಾಯ. ಸಿದ್ಧಾರೂಢ ಸ್ವಾಮಿ ಮಹಾರಾಜ್ ಕೆ, ಸಿದ್ಧಾರೂಢ ಸ್ವಾಮಿ ಮಹಾರಾಜ್ ಕೆ. ಚಿದಂಬರ ಮಠಾಧೀಶಂ ಸಿದ್ಧಾರೂಢಯತೀಶ್ವರಂ ಶಿಷ್ಯ ಪ್ರಶಿಷ್ಯ ರೂಪೇಣಾಂ ಬೋಧಕಂ ಗುರುಮಾಶ್ರಯ ಯದಂಗ್ರಿ ಕಮಲದ್ವಂದ್ವಂ ತಾಪತ್ರಯ ನಿವಾರಣಂ ಶಾಂತೈಕ್ಯಂ ಪದಂ ದೇವಂ ಸಿದ್ಧಾರೂಢ ಮಹಂಭಜ. ಸದ್ಗುರು ಸಿದ್ಧಾರೂಢ ಸ್ವಾಮಿಯವರ ಹುಬ್ಬಳ್ಳಿಯ ಈ ಕ್ಷೇತ್ರ ಪುಣ್ಯಮಯವಾದ ಕ್ಷೇತ್ರ. ಇಲ್ಲಿ ಪುಣ್ಯಾತ್ಮರಿಗೆ ಮಾತ್ರ ಅಲವು, ಇಲ್ಲ ಪಾಪಿಗಳಿಗೆ ಇರಂಗಿಲ್ಲ. ಯಾಕಂದ್ರೆ ಹುಬ್ಬಳ್ಳಿಲಿ ಇಷ್ಟೆಲ್ಲ ಜನ ಅದ್ನಪ್ಪ ಅಂದ್ರೆ ಸುತ್ತಮುತ್ತಲಿನ ಜನ ಬರ್ತೈತಿ ಅಂದಪ್ಪ ಅಂದ್ರೆ ಪುಣ್ಯ ಇದ್ದರಿಗೆ ಮಾತ್ರ ಇಲ್ಲಿ ದೊರಕ್ತದೆ. ಇಲ್ಲಿ ಪ್ರಸಾದ ಅಷ್ಟೇ. ಗುರುನಾಥರನ್ನ ಚಂದಾಗಿ ನಂಬಬೇಕು. ಒದ್ದ ನಮ್ಮನ್ನ ಹಿಡಿದಾಗ ನಾವು ಕಿತ್ತಾಗ ಚೆಂಡ ಅಷ್ಟೇ ಉಳಿದೈತಿ. ನಾವು ಹಂಗೆ ನಮ್ಮ ಜೀವನವನ್ನು ಪ್ರಾಣಕ್ಕಿಂತ ಜಾಸ್ತಿ ನಮ್ಮ ಗುರುನಾಥನನ್ನು ನಂಬಿದಾಗ ಮಾತ್ರ ಅದನ್ನ ಫಲ ಗೊತ್ತಾಗತ್ತೆ. ನಿತ್ಯ ಪವಾಡ ಅದನ್ನ ನಂಬಿದ್ರಿಗೆ ನಿತ್ಯ ಪವಾಡ. ನಾವು ರಾಣೆಬೆನ್ನೂರಿನ ತಾಲೂಕಿನ ಮೇಡ್ಲೇರಿ ಗ್ರಾಮದ ಬಂದವೆ. ನಾವು ಸುಮಾರು ಒಂದು 15 ಜನ ಬಂದವ್ರಿ. ನಾವು ಪ್ರತಿ ವರ್ಷ ಶಿವರಾತ್ರಿಗೆ ಇಲ್ಲಿ ಪ್ರಸಾದ ಮಾಡ್ತೇವೆ. ಸುಮಾರು ಒಂದು 300 ಜನ ಬರ್ತೇವೆ. ನಾವು ಎಲ್ಲ ಅವ್ರ ಫ್ಯಾಮಿಲಿ ಕಡೆಗೆ ಬರ್ತಾರೆ. ಪ್ರತಿ ಇಲ್ಲಿ 7ನೇ ವರ್ಷ ನಮ್ದು ಇದೆ. ಮುಂಚೆ ನಾವು ಪುರಾಣಗಳನ್ನು ಓದ್ತಾ ಇದ್ದು ಭಾಳ ದಿವಸದಿಂದ, ಆದ್ರೆ ಇಲ್ಲಿ ಪ್ರಸಾದ ಮಾಡ್ತಕ್ಕಂಥದ್ದು ನಾವು 7ನೇ ವರ್ಷ ಇಲ್ಲಿಗೆ. ಆದ್ರೆ ಇಲ್ಲಿ ನಡ್ಕಂದ್ರಿಗೆ ಗೊತ್ತು, ತಾವು ಎಲ್ಲ ಉನ್ನತಿಯನ್ನು ಹೊಂದಿ ಮುಂದೆ ಭಕ್ತಿ ಮಾರ್ಗದಿಂದ ಗುರುನಾಥನನ್ನು ಸೇರ್ತಕ್ಕಂಥ ಕ್ಷೇತ್ರ ಅಂದ್ರೆ ಭಾರತದಲ್ಲಿ, ಇಡೀ ಭಾರತದಲ್ಲಿ ಅಂದ್ರೆ ಇದು ಒಂದೇ ಅಂತ ನಾನು ಹೇಳ್ತೇನೆ. ಆದಿಶಂಕರಾಚಾರ್ಯರು ಸಂಸ್ಕೃತದಲ್ಲಿ ಬರೆದ್ರು. ಅವು ಎಲ್ಲವನ್ನು ತಿಳಿಯುವ ಹಾಗೆ ಜ್ಞಾನವನ್ನು ಪ್ರತಿಪಾದಿಸಿ ಜಗತ್ತಿಗೆ ಮೋಕ್ಷವನ್ನು ಕೊಡ್ತಕ್ಕಂಥ ಒಂದು ತತ್ವವನ್ನು ನಿರ್ಣಯಿಸಿ ಮಾಡಿದ್ದು ನನ್ನ ಗುರುನಾಥನ್ ಬಿಟ್ಟರೆ ಬೇರೆ ಯಾರು. ನಮ್ಮ ಹೆಸರು ಲಿಂಗರಾಜ್ ಮುಡಿವಾಳ್ರ ಅಂತ ಹೇಳಿ. ಉತ್ತರ ಕರ್ನಾಟಕದ ಅತ್ಯಂತ ದೊಡ್ಡ ಮಠ, ಜಾತ್ಯತೀತವಾಗಿ ನಮ್ಮನ್ನ ಭಕ್ತರನ್ನ ಅಯಸ್ಕಾಂತದ ರೀತಿ ಸೆಳೆಯುವಂತ ಯಾವ್ದಾದ್ರು ಮಠ ಇದ್ರ ಹುಬ್ಬಳ್ಳಿಯ ನಮ್ಮ ಭೂ ಕೈಲಾಸ ಅಂತ ಅನ್ಕೋಬಹುದು. ಭೂ ಕೈಲಾಸದಲ್ಲಿ ಶಿವನ ರೂಪದಲ್ಲಿ ಸ್ಥಾಪಿತವಾದಂತ ಉಳ್ಕೊಂಡಂತ ಸಿದ್ಧಾರೂಢರು 2 ಕೈಗಳಿಂದ ಲಕ್ಷಾಂತರ ಭಕ್ತರನ್ನ ಆಶೀರ್ವಾದ ಮಾಡುತ್ತಾ ಎಲ್ಲರೂ ಪುನೀತರ ಭಾವನೆಯನ್ನ ಇವತ್ತ ನಾವು ಅನುಭವಿಸ್ತಾ ಇದ್ದೀವಿ. ದಿನಂಪ್ರತಿ ಇಲ್ಲಿ ಬರುವಂತ ಎಷ್ಟೋ ಜನ ಬಂದ್ರು ಅವ್ರಿಗೆ 24 ತಾಸು ದಾಸೋಹದ ತ್ರಿವಿಧ ದಾಸೋಹವನ್ನ ನೀಡುತ್ತಿರುವ ಅತ್ಯಂತ ಏಕೈಕ ಮಠ ಅಂತಂದ್ರ ನಮ್ಮ ಸಿದ್ಧಾರೂಢ ಮಠ ಅನ್ಬೋದು. ತ್ರಿವಿಧ ದಾಸೋಹ ಅಂತಂದ್ರ ಅನ್ನ ದಾಸೋಹ ಇರ್ಬೋದು, ಶಿಕ್ಷಣ ದಾಸೋಹ ಇರೋದು, ಜ್ಞಾನ ದಾಸೋಹ ಇರ್ಬೋದು. ಈ ರೀತಿ ತ್ರಿವಿಧ ದಾಸೋಹವನ್ನ ಒದಗಿಸುವಂತ ಉತ್ತರ ಕರ್ನಾಟಕದ ಏಕೈಕ ದೊಡ್ಡ ಮಠ ನಮ್ಮ ಸದ್ಗುರು ಸಿದ್ಧಾರೂಢರ ಮಠ.
ಸದ್ಗುರುಡನ್ನ ಸಿದ್ಧಾರೂಢನ ಸಾರು ಉಂಡವರೆಲ್ಲ ಪಾರು ಸಿದ್ಧಾರೂಢನ ಅಂಗಾರ ದೇಶಕ್ಕೆಲ್ಲ ಬಂಗಾರ ಅಂತಂದ್ ಹೇಳಿ ಸಿದ್ಧಾರೂಢನ ದರ್ಶನ ಆ ಪ್ರಸಾದ ಸೇವನೆಯಿಂದ ಜೀವನವನ್ನು ಪುನೀತ ಮಾಡ್ಕೊಂಡಿರುವಂತ ಲಕ್ಷಾಂತರ ಭಕ್ತರದಾರ, ಜನಸಾಮಾನ್ಯರು ಇದಾರ. ಅದೇ ರೀತಿ ಸೆಲೆಬ್ರಿಟಿಗಳು ಬಹಳಷ್ಟು ನಮ್ಮ ದೇಶದ ವಿವಿಧ ಭಾಗಗಳಿಂದ ಲಕ್ಷಾಂತರ ಭಕ್ತರು ಬಂದು ಇಲ್ಲಿ ದರ್ಶನನ ತಗೋತಾರ. ಆದ್ರ ಯಾವುದೇ ಕೆಟ್ಟ ರೀತಿಯ ಚಟುವಟಿಕೆಗಳು ಇಲ್ಲಿ ಆಗೋದಿಲ್ಲ. ಸ್ವಯಂ ಪ್ರೇರಿತವಾಗಿ ಭಕ್ತರು ಬರ್ತಾರ. ಇಲ್ಲಿ ಮ್ಯಾನೇಜ್ಮೆಂಟ್ನವ್ರು ಎಷ್ಟು ಚಂದ ನಡ್ಕೊಂಡು ಹೋಗ್ತಾರ ಅಂತಂದ್ರ ಇಲ್ಲಿ ಯಾವುದೇ ರೀತಿ ಅಹಿತಕರ ಘಟನೆಗಳು ನಡೆದಂತ ನೋಡ್ಕೋತಾರ. ಭಜನೆ ಇರ್ಬೋದು, ಪ್ರಾರ್ಥನೆ ಇರ್ಬೋದು. ತಾವು ಅಜ್ಜನ್ ಇದನ್ನ ಒಂದ ಮಾತನಾಗ ಹೇಳ್ಬೇಕಂದ್ರ ಅಜ್ಜನ್ ದರ್ಶನ ಪಡ್ಕೋರಿ, ಪ್ರಸಾದ ತಗೋರಿ, ಸ್ವಂತ ಅನುಭವ ಮಾಡ್ಕೋರಿ ಅಂತ ನಾ ಹೇಳ್ಬೋದು. ಯಾಕಂದ್ರ ಇದು ಆಧ್ಯಾತ್ಮ ದರ್ಶನ ದೇವ್ರ ವಿಷಯನ ಮಾತ್ನಲ್ಲಿ ಹೇಳಕ್ ಆಗಂಗಿಲ್ಲ, ಅನುಭವಿಸಿ ನೋಡ್ಬೇಕು. ನನಗ್ ಮಾತ್ರ ಅಜ್ಜ ಸದಾ ನಮ್ ಜೊತೆ ಇರ್ತಾನಂತಂದ ಫೀಲ್ ಆಗಿತ್ತು.